ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ ಆತ್ರೇಯ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ASRS ಮನಿ ಮಂತ್ರ ಕನ್ನಡ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಮಾಹಿತಿಗಳನ್ನ ಪಡ್ಕೊಳ್ಳಿ. ಹಾಗೆ ಈಸಿಯಾಗಿ ದುಡ್ಡು ಮಾಡೋ ವಿಧಾನವನ್ನು, ಹಾಗೆ ಈಸಿಯಾಗಿ ದುಡ್ಡು ಮಾಡಬೇಕಂದ್ರೆ ಲೈಫ್ ಸ್ಟೈಲ್ ವಿಷಯದಲ್ಲಿ ಕೆಲವೊಂದನ್ನ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಆ ಚೇಂಜಸ್ನ ನೀವಿಲ್ಲಿ ಪಡ್ಕೋಬಹುದು. ಮೊದಲಿಗೆ ನಮ್ಮ ಗುರುಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿಯವರೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಜಿ, ನೀವು ತುಂಬಾ ಸರಿ ಆಲ್ರೆಡಿ ಹೇಳಿದೀರಾ ಯದ್ಭಾವಂ ತದ್ಭವತಿ ಅಂತ. ಮತ್ತೆ ಸುಮಾರು ಸತಿ ನಾವೇ ನಮ್ಮ ಎಲ್ಡರ್ಸ್ ಎಲ್ಲ ಹೇಳೋದ್ ಕೇಳಿರ್ತೀವಿ. ಮನೇಲಿ ಅಜ್ಜಿ ತಾತಂದಿರಾಗಿರ್ಬೋದು, ಅಮ್ಮ ಅಪ್ಪ ಆಗಿರ್ಬೋದು, ಏನ್ ಬರತ್ ಬಾಯಿಗೆ ಅದನ್ನ ಮಾತಾಡ್ಬೇಡ, ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರೆ, ಅಸ್ತು ಅಸ್ತು ಅಂತಿರ್ತಾರೆ ಅಂತೆಲ್ಲ. ಸೊ ನಾವು ದುಡ್ಡು ಮಾಡ್ಬೇಕಂದ್ರೆ, ಒಳ್ಳೊಳ್ಳೆ ಸಂಪತ್ನ ಗಳಿಸ್ಬೇಕು ಅಂದ್ರೆ, ನಮಗ್ ಬೇಕಾಗಿರೋದೆಲ್ಲ ಪಡ್ಕೋಬೇಕು ಅಂದ್ರೆ ನಾವು ಮಾತಾಡೋ ವಿಧಾನದಲ್ಲೂ ಕೆಲವೊಂದನ್ನ ಚೇಂಜಸ್ ಮಾಡ್ಕೋಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ. ನೀವು ಕೂಡ ಹೇಳಿದ್ದೀರಿ. ಹೇಗೆ ಚೇಂಜಸ್ ಮಾಡ್ಕೋಬೇಕು, ಯಾವ ರೀತಿ ಮಾತಾಡ್ಬೇಕು ಅಂತ? ಅಮ್ಮ, ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಎಲ್ಲ ಜನತೆಯಲ್ಲೂ ಇದು ಬೇಕಾಗಿರುವಂತ ಪ್ರಶ್ನೆ. ಯಾಕಂದ್ರೆ ಎಲ್ರಿಗೂ ಬೇಕು, ಅವಶ್ಯಕತೆ ಇದೆ. ತಾವು ಮಾತನಾಡುವಂತ ಮಾತುಗಳನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು, ನಾವ್ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ, ಆ ಮಾತುಗಳನ್ನ ನಾವೆಲ್ಲಿ ಸರಿಪಡಿಸ್ಕೊಬೇಕು ಅನ್ನೋದನ್ನ ತಿಳ್ಕೊಬೇಕು. ಇಲ್ಲಿ ಏನಾಗಿದೆ ಅಂತಂದ್ರೆ, ದುಡ್ಡು ಸಂಪತ್ತು ಅನ್ನುವ ಪದಗಳನ್ನ ನಾವು ಕೇಳಿದಾಗ ನಮ್ಮಲ್ಲಿ ಒಂಥರ ಎನರ್ಜಿ ಬರಬೇಕು. ನಾವೇನ್ ಮಾಡ್ತೀವಿ, ದುಡ್ಡು ಸಂಪತ್ತು ಅನ್ನೋ ಪದಗಳನ್ನ ಕೇಳಿದಾಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಎನರ್ಜಿಯನ್ನ ಡೌನ್ ಮಾಡ್ಕೊಂತೀವಿ. ಯಾಕೆಂತಂದ್ರೆ ಅವರು ಒಂದು 10 ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದಾರೆ ಅಂತ ತಿಳಿದಾಗ ನಾವೇನಂತೀವಿ ಅಂತಂದ್ರೆ, 10 ಕೋಟಿನ ಅವನೇನೋ ಸಂಪಾದನೆ ಮಾಡ್ಬಿಟ್ಟಿದ್ದೆ, ನಾವಾಗುತ್ತಾ, ನಮ್ಮಿಂದ ಆಗುತ್ತಾ, ನಾವು ಸಂಪಾದನೆ ಮಾಡಕ್ ಆಗುತ್ತಾ? ಈ ತರ ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಮ್ಮ ಎನರ್ಜಿನ ಡೌನ್ ಮಾಡ್ಕೊಂತ ಇದ್ದೀವಿ. ಅದನ್ನ ಬಿಟ್ಟು ನಾವು ಯಾವ ರೀತಿ ಮಾತನಾಡಬೇಕು ಅಂತಂದಾಗ, 10 ಕೋಟಿನ ನಾನು ಸಂಪಾದನೆ ಮಾಡ್ಬೋದು, ನಾನು ಸಂಪಾದನೆ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಈಸಿಯಾಗಿ ತಗೊಂಡು ನಾವು ಮಾತನಾಡಬೇಕಾಗುತ್ತೆ. ಇನ್ನು ಕೆಲವರು ಯಾವ ರೀತಿ ಮಾತನಾಡ್ತಾರೆ ಅಂತಂದ್ರೆ, ಒಂದು ದುಡ್ಡು ಅಂದ ತಕ್ಷಣನೇ ನಾನು ಏನೇ ಮಾಡಿ, ಎಷ್ಟೇ ಕಷ್ಟ ಬರಲಿ, ನಾನು ದುಡ್ಡು ಸಂಪಾದನೆ ಮಾಡ್ತೀನಿ. ಇನ್ನು ಕೆಲವ್ರು ಏನಂತಾರೆ, ಅವ್ರಿಗೇನು ಸಂಪಾದನೆ ಮಾಡಿರೋದು ಅವ್ರಿಗಿಂತ ಜಾಸ್ತಿ ನಾನು ಅವನ್ ಸಂಪಾದನೆ ಮಾಡಕ್ಕೆ ಆಗ್ಬಾರ್ದು, ಅಷ್ಟು ದುಡ್ಡನ್ನು ನಾನು ಸಂಪಾದನೆ ಮಾಡ್ಬಿಡ್ತೀನಿ ಅಂತಾರೆ. ಇನ್ನು ಕೆಲವ್ರು ಏನಂತಾರೆ, ಅವನು ಯಾವ್ದಾವ್ದೋ ಮಾಡಿ ಏನೋ ಸಂಪಾದನೆ ಮಾಡ್ಬಿಟ್ಟಿದ್ದಾರೆ, ನಾನು ಆ ಥರ ಅಲ್ಲ, ಕಷ್ಟ ಬಿದ್ದು ಸಂಪಾದನೆ ಮಾಡ್ತೀನಿ. ಇಲ್ಲಿ ನಮ್ಮ ಪದಗಳೆಲ್ಲ ಏನು ಕೇಳಿಸ್ತಾ ಇದೆ ಅಂದ್ರೆ, ಕಷ್ಟ ಬಿದ್ದು ಸಂಪಾದನೆ ಮಾಡ್ತಾ ಇದ್ದಾನೆ, ಮತ್ತೆ ಅವರನ್ನ ವ್ಯತಿರೇಕವಾಗಿ ಮಾತಾಡ್ತಾ ಇದ್ದಾರೆ, ಅಂದ್ರೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಯಾರನ್ನ, ದುಡ್ಡು ಯಾರು ಸಂಪಾದನೆ ಮಾಡಿದ್ದಾರೆ ಅವರನ್ನ ನಾವ್ ಯಾವ ತರ ಮಾತನಾಡಿಸ್ತಾ ಇದ್ವಿ ಇಲ್ಲಿ ಅಂದ್ರೆ, ಅವ್ನು ತುಂಬಾ ಏನೋ ಮಾಡ್ಬಿಟ್ಟು ಒಂದು ಕ್ರಿಮಿನಲ್ ತರ ನೋಡ್ತಾ ಇರ್ತೀವಿ ಅಲ್ವಾ? ಇಲ್ಲಿ ಏನಾಗಿದೆ ಅಂದ್ರೆ, ಆ ಭಾವನೆಗಳು ನಮ್ಮಲ್ಲಿ ಯಾವಾಗಿರುತ್ತೋ ನಮ್ಗೆ ದುಡ್ಡು ಸಂಪತ್ತು ಬರೋದಕ್ಕೆ ಹಿಂದೆನೆ ಹೋಗ್ತಾ ಇರುತ್ತೆ. ನಾವಿಲ್ಲಿ ದುಡ್ಡು ಸಂಪತ್ತು ಸೌಭಾಗ್ಯ ಈ ಐಶ್ವರ್ಯ ಇವುಗಳನ್ನ ಯಾರಿಂದ ಯಾರನ್ನು ಕಸಿದ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಯೂನಿವರ್ಸು ನಮಗೆ ಕೊಡಬೇಕು, ಇಲ್ಲ ದೇವ್ರು ನಮಗೆ ಕೊಡಬೇಕು, ಆಗ ನಾವು ಈಸಿಯಾಗಿ ಪಡಿಬೋದು. ನಾವು ಕಸಿದ್ಕೊಂತೀವಿ ಅಂದಾಗ, ನೀನು ಈಗ ದುಡ್ಡು ಸಂಪತ್ತು ಐಶ್ವರ್ಯ ಇದೆ ಒಬ್ಬರ ಹತ್ರ ಅಂತ ಇಟ್ಕೊಳ್ಳಿ, ಅವರು ಶ್ರೀಮಂತರು, ಅವರನ್ನ ನೀನು ನೋಡಿ ಏನ್ ಹೇಳ್ಬೇಕು ಅಂತಂದಾಗ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಇವತ್ತೆಲ್ಲ ನಾಳೆ ನಾನು ಅದೇ ರೀತಿ ಆಗ್ಬೇಕು ಅಂತ ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ಸಂತೋಷ ಅನ್ನೋದು ಬರುತ್ತೆ, ನಾವು ಅವರನ್ನು ನಾವು ಯಾವಾಗ ಉಗೊಳ್ತೀವಿ, ಆಗ ಯೂನಿವರ್ಸ್ ನೋಡ್ತಾ ಇರುತ್ತೆ. ಏನಂತ ನೋಡ್ತಾ ಇರುತ್ತೆ ಅಂತಂದ್ರೆ, ಓ ಇವನಿಗೇನು ಆಸೆ ಇದ್ದಂಗಿದೆ, ಏನಂತ ಶ್ರೀಮಂತ ಆಗೋದಿಕ್ಕೆ ಇವನಿಗೆ ಆಸೆ ಇದೆ, ಆಲೋಚನೆ ಯಾವ ರೀತಿ ಬರ್ತಾ ಇದೆ, ಇವೊಂದು ಪಾಸಿಟಿವ್ ಆಗಿದೆ, ಇವನ್ ಮಾತನಾಡ್ತಾ ಇರುವಂತ ಮಾತುಗಳೆಲ್ಲಾನು ಚೆನ್ನಾಗೇ ಇದೆ, ಒಳ್ಳೆ ಮಾತುಗಳನ್ನೇ ಮಾತನಾಡ್ತಾ ಇದ್ದಾನೆ, ಇವತ್ತಲ್ಲ ನಾಳೆ ಇವನನ್ನ ನಾನು ಶ್ರೀಮಂತನನ್ನಾಗಿ ಮಾಡಬೇಕು ಅಂತ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ. ಆಗ ಏನಾಗುತ್ತೆ ಅಂತಂದ್ರೆ, ನಮಗೆ ದುಡ್ಡು ಸಂಪತ್ತು ಬರೋದಿಕ್ಕೆ ರೂಟ್ಸ್ ಏನಾಗುತ್ತೆ, ಎಲ್ಲ ಓಪನ್ ಆಗುತ್ತೆ. ಈಗ ಒಂದು ಉದಾಹರಣೆ, ನೀರು ಒಂದು ನದಿಯಲ್ಲಿ ಹರಿತಾ ಇರಬೇಕಾಗಿದ್ರೆ ನಾವು ಆ ನೀರಿನ ಜೊತೆಯಲ್ಲೇ ಹೋದಾಗ ತುಂಬಾ ಸುಲಭವಾಗಿ ನಾವು ಹೋಗ್ಬೋದು ಅಲ್ವಾ? ನೀರಿನ ವಿರುದ್ಧವಾಗಿ ಹೋಗ್ತೀವಿ ಅಂದ್ರೆ ತುಂಬಾ ಕಷ್ಟ ಅಂಡ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ದಡ ಸೇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ನೀರಿಗೆ ವಿರುದ್ಧವಾಗಿ ಬರೋದಕ್ಕಾಗಲ್ಲ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ದುಡ್ಡು ಸಂಪತ್ತಿನ ಕಡೆ ಬಂದಾಗೂ ಸಹ ಯಾವ ರೀತಿ ದುಡ್ಡು ಸಂಪತ್ತು ಹೋಗ್ತಾ ಇದೆ, ಯಾವ ರೀತಿ ದುಡ್ಡು ಸಂಪತ್ತು ಬರ್ತಾ ಇದೆ, ಅದೇ ರೂಟಲ್ಲಿ ನಾವು ಬರಬೇಕು. ನಾವು ವಿರುದ್ಧವಾಗಿ ಹೋಗ್ಬಾರದು.
ನಾವು ಮಾತನಾಡುವಂತ ಮಾತುಗಳು ವಿರುದ್ಧವಾಗಿರಬಾರ್ದು. ದುಡ್ಡು ಸಂಪತ್ತಿಗೆ ಯಾರಾದ್ರೂ ಆ ಮಾತುಗಳನ್ನ ಕೇಳಿದ್ರೇನು ಸಹ ಯಾರೋ ಒಬ್ಬರು ನೆಗೆಟಿವ್ಸ್ ಮಾತಾಡ್ತಾ ಇರ್ತಾರೆ, ಅಲ್ಲಿ ನಾವು ಇರಬಾರ್ದು, ನಾವು ಕೇಳಬಾರ್ದು. ಆದರೆ ಅವ್ರಿಗೆ ಮಾತನಾಡಬೇಡಿ ಅಂತ ಹೇಳ್ಬೇಕು. ಇಲ್ಲ ಅಂತಂದ್ರೆ ನಾವು ಆ ಜಾಗದಿಂದ ಖಾಲಿ ಮಾಡಬೇಕು. ಅದ್ಯಾವ್ದನ್ನು ತಲೆಗೆ ತಗೊಂಡ್ಬಾರ್ದು, ಮನ್ಸಿಗೆ ತಗೋಬಾರ್ದು. ನಮ್ಮ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀವಲ್ಲ ಒಂದು ಕೋಡು, ಆ ಕೋಡನ್ನ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದಾಗ ಅವ್ರ ಮನಸ್ಸಿನೊಳಗಡೆ ಹೋಗೋದಿಲ್ಲ. ಆ ತಲೆಯಲ್ಲಿರುವಂತ ನೆಗೆಟಿವ್ಸ್ ಎಲ್ಲ ಆಚೆ ಹೋಗಿದೆ. ಆ ಕೋಡನ್ನ ಜ್ಞಾಪಕ ಇಟ್ಕೊಂಡಾಗ ಏನಾಗುತ್ತೆ ಅಂತಂದಾಗ ಅವ್ರ ಮನಸ್ಸಿನಲ್ಲಿ ನೆಗೆಟಿವ್ಸ್ ಅನ್ನೋದೇ ಹೋಗೋದಿಲ್ಲ. ಹಾಗೇನಾಗುತ್ತೆ, ದುಡ್ಡು ಸಂಪತ್ತು ಐಶ್ವರ್ಯ ಅನ್ನೋದನ್ನ ಸುಲಭವಾಗಿ ಸಂಪಾದನೆ ಮಾಡಬಹುದು. ಈ ರೀತಿಯಾಗಿ ದುಡ್ಡು ಸಂಪತ್ತನ್ನ ಸಂಪಾದನೆ ಮಾಡಬೇಕಾಗಿದ್ರೆ ನಮ್ಮ ಆಲೋಚನೆಗಳನ್ನ, ನಮ್ಮ ಭಾವನೆಗಳನ್ನು, ನಮ್ಮ ಮಾತುಗಳನ್ನು ನಾವು ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀವಿ, ಎಷ್ಟು ಮೃದುವಾಗಿ ಮಾತಾಡ್ತೀವಿ, ಎಷ್ಟು ಚೆನ್ನಾಗಿ ನಾವು ಮಾತಾಡ್ತೀವಿ, ಅಷ್ಟು ಬೇಗನೆ ನಾವು ದುಡ್ಡು ಸಂಪತ್ತನ್ನು ಆಕರ್ಷಣೆ ಮಾಡ್ಬೋದು. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಆಕರ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಐ ಆಮ್ ದ ಮನಿ ಮ್ಯಾಗ್ನೆಟ್. ನಾವ್ ಏನನ್ ಬೇಕಾಗಿದ್ರು ಆಕರ್ಷಣೆ ಮಾಡ್ಬೋದು. ಆದ್ರೆ ಇಲ್ಲಿ ನಾವೇನ್ ಆಕರ್ಷಣೆ ಮಾಡ್ಬೇಕು, ದುಡ್ಡನ್ನ ಆಕರ್ಷಣೆ ಮಾಡ್ಬೇಕು. ದುಡ್ಡಿದ್ರೆ ಏನಾಗುತ್ತೆ, ನಮ್ಗೆಲ್ಲಾ ಕೆಲ್ಸಗಳನ್ನು ಈಸಿ ಆಗುತ್ತೆ. ನಮ್ಮ ಜೀವನ ಪೂರ್ತಿಯಾಗಿ ಸಂತೋಷವಾಗಿ ಸಾಗಿಸ್ಬೋದು ನಮ್ಮ ಜೀವನವನ್ನ. ಹಂಗಾಗಿ ನಾವಿಲ್ಲಿ ಏನಾಗ್ಬೇಕು ಅಂತಂದಾಗ ಮನಿ ಮ್ಯಾಗ್ನೆಟ್ ತರ ಆಗ್ಬೇಕು. ಮನಿಗೆ ವಿರುದ್ಧವಾಗಿ ನಾವು ನಡಿಬಾರದು, ಮನಿಗೆ ವ್ಯತಿರೇಕವಾದಂಥ ಪದಗಳನ್ನು ನಾವು ಉಪಯೋಗಿಸಬಾರದು. ಈ ರೀತಿಯಾಗಿ ನಾವು ಮಾತನಾಡಿದಾಗ, ನಮ್ಮ ಮಾತುಗಳನ್ನು ಈ ರೀತಿ ಬದಲಾವಣೆ ಮಾಡಿಕೊಂಡಾಗ ನಮಗೆ ಕಷ್ಟ ಅಂತೋದೇ ಇಲ್ಲ, ದುಡ್ಡು ಅನ್ನೋದು ಸುಲಭವಾಗಿ ಬರುತ್ತೆ. ಗುರುಜಿ, ಈಗ ನಮ್ಮ ಹತ್ರ ಬಂದ್ಬಿಟ್ಟು ಯಾರಾದ್ರೂ ಒಬ್ರು, ನೀವ್ ಹೇಳಿದ್ರಿ ನೆಗೆಟಿವ್ ಮಾತಾಡೋ ಹತ್ರ ಇರಬಾರ್ದು, ಅಥವಾ ಅಲ್ಲಿಂದ ಹೊರಟ್ಬಿಡ್ಬೇಕು ನಾವೇ, ಅಥವಾ ಅವ್ರಿಗೆ ಮಾತಾಡ್ಬೇಡ ಅಂತ ಹೇಳ್ಬೇಕು ಅಂತ ಅಂದ್ಬಿಟ್ಟು ಯಾರಾದ್ರೂ ಬಂದು ಫ್ರೀಕ್ವೆಂಟ್ಲಿ ಅದೇ ತರ ಮಾತಾಡ್ತಿದ್ರೆ, ಅಥವಾ ನಾವ್ ಎಷ್ಟೇ ಸತಿ ಹೇಳಿದ್ರು ಅವರಿಗೆ ಅದೇ ತರ ಮಾತಾಡ್ತಿದ್ರೆ, ಅದರಿಂದ ಹೇಗ್ ಹೊರಗಡೆ ಬರ್ಬೇಕು, ಅಥವಾ ಏನ್ ಪರಿಹಾರ ಮಾಡ್ಕೋಬೇಕು ಅಂತ? ಅಲ್ಲಿ ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೆಗೆಟಿವ್ ಕರಿತಾ ಇದ್ದಾರೆ ಅಲ್ವಾ. ಅವ್ರ ಮಾತುಗಳಿಂದ ನಮ್ಗೇನಾಗ್ತಾ ಇದೆ, ನೆಗೆಟಿವ್ಸ್ ಬರ್ತಾ ಇದೆ. ಅಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕೇಳುವಂತ ಮಾತುಗಳನ್ನ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ಬೇಕು. ಅರ್ಥ ಆಯ್ತಲ್ಲ? ಅದನ್ನ ಮೈಂಡ್ ಅಲ್ಲಿ ಇಟ್ಕೊಬಾರ್ದು. ಒಂದು. ಎರಡನೇದು ಏನಂತಂದ್ರೆ, ಅವ್ರು ಏನೇ ಮಾತನಾಡ್ಲಿ ಥ್ಯಾಂಕ್ ಯು ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ. ಅರ್ಥ ಆಯ್ತಾ? ಏನಂತ ಆಶೀರ್ವಾದ ಮಾಡ್ಬೇಕು ಅಂತಂದಾಗ, ನೀನ್ ಇನ್ನೂ ಶ್ರೀಮಂತನಾಗು, ನೀನ್ ದೊಡ್ಡ ಶ್ರೀಮಂತನಾಗಪ್ಪ ಅಂತ ನಾವು ಅವ್ರಿಗೆ ಆಶೀಸ್ಸನ್ನು ಕೊಟ್ಬಿಡ್ಬೇಕು. ನಾವು ಆಶೀರ್ವಾದ ಮಾಡಿಬಿಡ್ಬೇಕು. ಯಾಕೆ ಮಾಡಬೇಕು, ನಾವು ಥ್ಯಾಂಕ್ಸ್ ಅನ್ನ ಯಾಕೆ ಹೇಳ್ಬೇಕು ಅಂತಂದಾಗ, ನಾವು ಏನು ಕೊಟ್ರೆ ನಮ್ಗೆ ಅದೇ ಬರುತ್ತೆ. ಹೌದು ಅಲ್ವಾ? ನಾವ್ ಇಲ್ಲೇನ್ ಹೇಳ್ತಾ ಇದ್ದೀವಿ, ನೀನು ದೊಡ್ಡ ಶ್ರೀಮಂತನಾಗು ಅಂತ ಹೇಳಿದಾಗ ಯೂನಿವರ್ಸ್ ಏನ್ ಮಾಡುತ್ತೆ ಗೊತ್ತಾ, ನಮ್ಮನ್ನ ಶ್ರೀಮಂತನ. ಹಂಗಾಗಿ ನಾವು ಮಾತನಾಡುವಂತ ಮಾತನ್ನ ನಾವು ಬದಲಾವಣೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದಾಗ, ಇಲ್ಲಿ ನಮಗೆ ಒಳ್ಳೇದೇ ಆಗುತ್ತೆ, ನಾವೇ ಶ್ರೀಮಂತರಾಗ್ತೀರಿ. ಅಂದ್ಮೇಲೆ ನಾವ್ ಹೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅಷ್ಟೇ. ಥ್ಯಾಂಕ್ ಯು ಅಷ್ಟೇ. ಅದನ್ನ ಆ ರೀತಿಯಾಗಿ ತಗೊಂಡು ನಾವು ಸುಲಭವಾಗಿ ಆ ಜಾಗದಿಂದ ಬೇರೆ ಕಡೆ ಬರೋದಕ್ಕೆ ನೋಡ್ಕೊಬೇಕಷ್ಟೇ. ನಾವು ಅವ್ರ ಹತ್ರ ವ್ಯತಿರೇಕವಾಗಿ ಮಾತಾಡೋದು, ವಿರುದ್ಧವಾಗಿ ಮಾತಾಡೋದು, ಅವ್ರು ಒಂದು ಹೇಳಿದಾಗ ನಾವೊಂದು ಹೇಳೋದು, ಆ ರೀತಿಯಾಗಿ ಹೇಳ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ಆ ನೆಗೆಟಿವ್ಸ್ ಎಲ್ಲ ನಮಗೆ ಬರ್ತಾ ಇರುತ್ತೆ, ನಮ್ಮ ಮೈಂಡಲ್ಲೇ ಕುತ್ಕೊಳ್ತಾ ಇರುತ್ತೆ. ಅಲ್ಲಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಪಾಸಿಟಿವ್ನೆಸ್ ಅಲ್ಲಿ ನಾವು ಹೊರಗಡೆ ಬರೋದಕ್ಕೆ ದಾರಿ ಮಾಡ್ಕೊಬೇಕು. ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ್ದಾದ್ರೂ ಒಂದು ತಂತ್ರ ಹೇಳ್ಕೊಡ್ತೀರಾ ನಮ್ಮ ವೀಕ್ಷಕರಿಗೋಸ್ಕರ? ಈಗ ಮನೆಯಲ್ಲಿ ರಾತ್ರಿ ಮಲಗಿ ಬೆಳಿಗ್ಗೆ ಮೊದಲು ಹೇಳುವುದು ಅಂತಂದ್ರೆ ಮನೆಯ ಗೃಹಿಣಿ ಅಲ್ವಾ, ಆಕೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಕಾಲನ್ನ ನೆಲದ ಮೇಲೆ ಇಟ್ಟಾಗ ದುಡ್ಡು ಅಂತ ಹೇಳ್ಬೇಕು, ಇನ್ನೊಂದು ಕಾಲನ್ನ ನೆಲದ ಮೇಲೆ ಇಟ್ಟಾಗ ಸಂಪತ್ತು ಅಂತ ಹೇಳ್ಬೇಕು. ಆಯ್ತು. ನಂತರ ಎಲ್ಲಿ ಹೋಗ್ತಾಳೆ, ಡೋರನ್ನ ತೆರೆಯೋದಿಕ್ಕೆ ಹೋಗ್ತಾಳೆ. ಅಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ನಾನು ನಮ್ಮ ಮನೆಗೆ ದುಡ್ಡು ಸಂಪತ್ತನ್ನ ಆಹ್ವಾನಿಸ್ತಾ ಇದ್ದೇನೆ, ವೆಲ್ಕಮ್ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ಆ ಮನೆಗೆ ದಿನೇ 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 ಇದನ್ನ ಹೇಳ್ತಾ ಇದ್ರೆ ಆ ಮನೆಗೆ ದುಡ್ಡು ಸಂಪತ್ತು ಅನ್ನೋದು ಬರ್ತಾನೆ ಇರುತ್ತೆ. ವೆಲ್ಕಮ್ ಮಾಡ್ತಾ ಇದ್ದೀರಲ್ವಾ, ಹಂಗಾಗಿ ಬರ್ತಾನೆ ಇರುತ್ತೆ. ಈಗ ಯಾರೋ ಒಬ್ಬ ಅತಿಥಿ ಬಂದ್ರು, ನಾವು ವೆಲ್ಕಮ್ ಮಾಡಿದಾಗ ಅವ್ರು ಬರೋದಕ್ಕೆ ಖುಷಿ ಬೀಳ್ತಾರೆ ಅಲ್ವಾ. ಅದೇ ರೀತಿಯಾಗಿ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ದುಡ್ಡು ಸಂಪತ್ತನ್ನ ವೆಲ್ಕಮ್ ಮಾಡ್ತಾ ಇದೀವಿ, ಅದು ಬಂದೇ ಬರುತ್ತೆ. ಇದನ್ನ ಫಾಲೋ ಮಾಡಿ ನಿಮ್ಗೆ ದುಡ್ಡು ಸಂಪತ್ತು ಬಂದೇ ಬರುತ್ತೆ. ಡೆಫಿನೆಟ್ಲಿ ಗುರುಜಿ, ಇದನ್ನ ಐ ಹೋಪ್ ನಮ್ಮ ಎಲ್ಲಾ ಮಹಿಳೆಯರು, ಕಾರ್ಯಕ್ರಮ ನೋಡ್ತಿರೋರು ಎಲ್ಲರೂ ಇದನ್ನ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಮಾಡಿದ್ರೆ ನಿಜವಾಗ್ಲೂ ಅದು ಇನ್ನೊಂದು ಹೇಳ್ಬೇಕಂದ್ರೆ, ಬೆಳಗ್ಗೆ ಎದ್ದೇಳ್ತಿದಂಗೆ ಒಂದು ಪಾಸಿಟಿವ್ ವೈಬ್ಸ್, ಹೇಗೆ ದೇವ್ರನ್ನ ನೆನ್ಪಿಸ್ಕೊಂಡು ಮನೆಗೆ ಕೈ ಮುಗ್ದು
ನಿಮ್ಮ ಡೇನ ಸ್ಟಾರ್ಟ್ ಮಾಡ್ತೀರಾ, ಹಾಗೆ ಇದು ಲಕ್ಷ್ಮಿನ ಕರ್ದಂಗೆ ಮನೆಗೆ ಅಷ್ಟೇ ಅಲ್ವಾ ಗುರುಜಿ? ಹೌದಮ್ಮ, ಹೌದು. ಇದೇ ರೀತಿಯ ಇನ್ನೂ ಹೆಚ್ಚಿನ ತಂತ್ರಗಳಿಗಾಗಿ ಒಂದು ಸಿಂಪಲ್ ಆಗಿರೋ ಸ್ಟೆಪ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಈಸಿಯಾಗಿ ದುಡ್ಡು ಮಾಡಬಹುದು, ಹಾಗೆ ಪಾಸಿಟಿವ್ ಥಾಟ್ಸ್ ಇಟ್ಕೊಂಡು ಬದುಕಬಹುದು, ಅದರಿಂದ ನಮ್ಮ ಜೀವನ ಕೂಡ ಚೇಂಜ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಸ್ಗಾಗಿ ನಮ್ಮ ASRS ಕನ್ನಡ ಮನಿ ಮಂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಈ ಥರ ಎಲ್ಲ ಸ್ಪೆಷಲ್ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತಾ ಹೋಗುತ್ತೆ. ಗುರುಜಿ ತುಂಬ ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ಒಳ್ಳೆ ತಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಶ್ರೀಮಂತರಾಗಬೇಕು ಅಂತ ನಾವು ಹಾರೈಸ್ತಾ ಇದ್ದೀವಿ.